ಟಾಕ್ಸಿಕ್ ಟಾಕ್ಸಿಕ್ ಇಡೀ ಕರ್ನಾಟಕ ಪೂರ್ತಿ ಟಾಕ್ಸಿಕ್ ನದೇ ಸುದ್ದಿ. ಇಡೀ ಭಾರತದಲ್ಲಿ ಟಾಕ್ಸಿಕ್ ಲೈಮ್ ಲೈಟ್. ವಿಷಯ ಏನಪ್ಪಾ ಅಂದ್ರೆ, ಕರ್ನಾಟಕ ನಮ್ಮ ಕರುನಾಡಿನಲ್ಲಿ ದ ಗ್ರೇಟ್ ಕರ್ನಾಟಕ ಕನ್ನಡಿಗರೆಲ್ಲ ನಮ್ಮ ಟಾಕ್ಸಿಕ್, ನಮ್ಮ ಸೂಪರ್ ಸ್ಟಾರ್ ಯಶ್ ಅಭಿನಯದ ಸಹ ನಿರ್ಮಾಣ ಮಾಡುತ್ತಿರುವ, ಸಹ ಕಥೆಯನ್ನು ಬರೆದಿರುವ ಒಂದು ಅದ್ಭುತ ಸಿನಿಮಾ ತೆರೆಗೆ ಇನ್ನೇನು 2 ತಿಂಗಳಲ್ಲಿ ಅಪ್ಪಳಿಸಲಿದೆ ಸ್ನೇಹಿತರೆ. ಅದರ ಟೀಸರ್ ಮೊನ್ನೆ ಯಶ್ ಅವರ ಹುಟ್ಟುಹಬ್ಬದ ದಿನ 8ನೇ ತಾರೀಕು 1 ನಿಮಿಷದ ಟೀಸರ್ ಅನ್ನ ಬಿಟ್ಟಿದ್ದಾರೆ ಸಿನಿಮಾ ತಂಡ. ಆ ಟೀಸರ್ ಅನ್ನ ನೋಡಿ ನಮ್ಮ ಮಡಿವಂತ ಸಮಾಜದ ಜನರು ಹಾಸಿಗೆಯಿಂದ ಬೆಡ್ಶೀಟ್ ಕಂಬಳಿ ಒದ್ದಿಕೊಂಡು ಮಲಗಿದ್ದ ಮಡಿವಂತ ಜನರು ಕಂಬಳಿಯನ್ನು ಬಿಸಾಡಿ ಹೊರಗೆ ಎದ್ದು ಬಂದಿದ್ದಾರೆ. ನಮ್ಮ ಕನ್ನಡದ ಹೆಮ್ಮೆಯ ಹುಡುಗ ಯಶ್, ನಮ್ಮೆಲ್ಲರ ಹೆಮ್ಮೆಯ ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾವನ್ನು ಮನಸ್ಸೋ ಇಚ್ಛೆ ಟೀಕಿಸುತ್ತಿದ್ದಾರೆ, ಮನಸ್ಸೋ ಇಚ್ಛೆ ತಿಳಿಸುತ್ತಿದ್ದಾರೆ. ಈ ಟೀಕೆ, ಈ ಟಿಪ್ಪಣಿ, ಈ ತಳಿತ, ಈ ಮುಗಿಬೀಳುವಿಕೆ ಅವಶ್ಯಕವೇ? ನೀವು ನೆನಪು ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ನೆನಪಿನ ಯೋಚನೆಗಳನ್ನ ಮತ್ತೆ ನಾನು ಬದಿಗಿಳಿಸ್ತಾ ಇದ್ದೀನಿ. ಏನ್ ಹೇಳಿದ್ರು ಅವಾಗ? KGF ಪಾರ್ಟ್ 2 ಸೂಪರ್ ಹಿಟ್ ಆಯ್ತು, ಬಾಕ್ಸ್ ಆಫೀಸ್ ಅಲ್ಲಿ ಧೂಳಿಪಟ ಎಪ್ಸಿ 1000 ಕೋಟಿ ಕಲೆಕ್ಷನ್ ಮಾಡ್ತು, ರೆಕಾರ್ಡ್ ಮಾಡ್ತು. ಇಡೀ ಇಂಡಿಯಾದಲ್ಲಿ ಎಲ್ಲರೂ KGF ಅಂತ ಎಲ್ಲ ಖುಷಿ ಪಡ್ತಾ ಇದ್ರೆ. ಇಡೀ ಭಾರತದಲ್ಲಿ ಬಾಲಿವುಡ್ ಮಂದಿ ಮೂಗಿನ ಮೇಲೆ ಬೆರಳಿಟ್ಕೊಂಡು ಅವಾಕ್ಕಾಗಿ ಕೂತಿದ್ರೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಎಲ್ಲಾ ಇಂಡಸ್ಟ್ರಿನವರು, ಎಲ್ಲಾ ಪ್ರೇಕ್ಷಕರು ಎಂತ ಸಿನಿಮಾ ತೆಗೆದಿದ್ದಾರೆ, ಕರ್ನಾಟಕದಿಂದ ಈ ತರ ಪಿಕ್ಚರ್ ಬಂದಿದೆ, ರಾಕಿಂಗ್ ಸ್ಟಾರ್ ಯಶ್ ಆಕ್ಟಿಂಗ್ ಮಾಡಿದ್ದಾರೆ, ಏನ್ ಹೀರೋಯಿಸಮ್, ಏನ್ ಡೈರೆಕ್ಷನ್, ಏನ್ ಕತೆ, ಏನ್ ವಿಜುವಲ್ಸ್ ಎಲ್ಲ ಹೊಗಳ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ. ನಮ್ಮ ಕನ್ನಡಿಗರು ಕೆಲವು ಮಂದಿ, ಎಲ್ಲಾರು ಅಲ್ಲ ಕೆಲವು ಮಂದಿ ಇದೆ, ಇವತ್ತೇನ್ ಎದ್ದಿದ್ದಾರೆ, ಬೆಡ್ಶೀಟ್ ಇಂದ ಕಂಬಳಿ ತೆಗೆದುಬಿಟ್ಟು ಬಂದಿದ್ದಾರೆ. ಅವರು ಇದೇ ಟೀಕೆ, ಯಾವ ತರ ಟೀಕೆ, ಇದೇ ರೀತಿ ಟೀಕೆ ಹಿಂಗೆ ಇತ್ತು. ಆದ್ರೆ ವಿಷಯ ಏನಿತ್ತು, ಯಾವ ವಿಷಯ ಇಟ್ಕೊಂಡು ಟೀಕೆ? KGF ಅಂಡರ್ ವರ್ಲ್ಡ್ ಸಿನಿಮಾ ಏನಿದೆ ಇದು, ಸಮಾಜಕ್ಕೆ ಯಾವ ಸಂದೇಶ ಕೊಡ್ತಾರೆ, ಏನಿದೆ ಇದ್ರಲ್ಲಿ, ಏನ್ ಕತೆ ಇದು, ಇಂಥ ಸಿನಿಮಾ ಸಮಾಜ ನೋಡ್ಬೇಕಾ, ಇಂಥ ಸಿನಿಮಾ ತೆಗಿಬೇಕಾ, ಇಂಥ ಸಿನಿಮಾನ ನಾವೆಲ್ಲ ನೋಡ್ಬೇಕಾ, ಹಾಗೆ ಹೀಗೆ ಏನ್ ದೊಡ್ಡದಾಗಿ ಟೀಕೆ ಮಾಡಿದ್ರು ಬಹಳ ಬುದ್ಧಿಜೀವಿಗಳು. ಏನ್ರಿ ನಿಮ್ದು ಕತೆ, ಏನ್ರಿ ನಿಮ್ದು ಗೋಳು? ಇವತ್ತು ನಾವು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಕಾಲ ಆಯ್ತು. ಅವರು ಸಮಾಜಕ್ಕೆ ಸ್ಪಷ್ಟ ಸಂದೇಶ, ಎಥಿಕ್ಸ್, ಮಾರಲ್ ಎಲ್ಲ ತೋರಿಸುವಂತ ಸಿನಿಮಾ ತೆಗಿತಿದ್ರು. ನಮ್ಮೆಲ್ಲರಿಗೂ ಡಾಕ್ಟರ್ ರಾಜ್ಕುಮಾರ್ ಹೆಮ್ಮೆ. ನಾವು ಯಾವತ್ತೂ ಡಾಕ್ಟರ್ ರಾಜ್ಕುಮಾರ್ ಅಂತ ವ್ಯಕ್ತಿನ ನೋಡ್ಲಿಲ್ಲ, ನೋಡೋದು ಇಲ್ಲ. ಅಂತ ವ್ಯಕ್ತಿಯವರು ಅದ್ಭುತವಾದ ವ್ಯಕ್ತಿ, ಅದರಲ್ಲಿ 2 ಮಾತಿಲ್ಲ. ಅವರು ಆ ಕಾಲದಲ್ಲಿ ಅಂತ ಸಿನಿಮಾ ತೆಗಿತಿದ್ರು, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಎಲ್ಲ. ಅವತ್ತಿನ ಕಾಲ. ಆದ್ರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ, ಫಸ್ಟ್ ಆಫ್ ಆಲ್ ಕನ್ನಡ ಇಂಡಸ್ಟ್ರಿನಲ್ಲಿ ವರ್ಷಕ್ಕೆ 100-200 ಸಿನಿಮಾ ತೆಗಿತಾರೆ. ಅದ್ರಲ್ಲಿ ಗೆಲ್ಲದೆಷ್ಟು 2, 3, 4 ಬೇರೆಲ್ಲ ಎಣಿಕೆ. ಇಂಡಸ್ಟ್ರಿ ಬಹಳ ಕೆಟ್ಟ ಪರಿಸ್ಥಿತಿಲಿದೆ. ಸಿನಿಮಾಗಳು ಓಡ್ತಾ ಇಲ್ಲ, ಹಾಕಿದ ಕಾಸು ವಾಪಸ್ ಬರ್ತಾ ಇಲ್ಲ. ಥಿಯೇಟರ್ಗಳು ಕ್ಲೋಸ್ ಮಾಡ್ತಾ ಇದ್ದಾರೆ, ಶಟ್ ಡೌನ್ ಮಾಡ್ತಾ ಇದ್ದಾರೆ. ಬಹಳ ಗಂಭೀರವಾದ ಪರಿಸ್ಥಿತಿಯಲ್ಲಿ ಕಳೆದ 7-8 ವರ್ಷದಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಹೋಗ್ತಾ ಇದೆ. ಅಂತ ಪರಿಸ್ಥಿತಿನಲ್ಲಿ, ಬರಗಾಲದ ಪರಿಸ್ಥಿತಿಯಲ್ಲಿ ಇಂಥ ಒಂದು ಅದ್ಭುತ ಫಸಲು, ಅದ್ಭುತ ಬೆಳೆ, ರೆಕಾರ್ಡ್ ಬ್ರೇಕಿಂಗ್ ಸಿನಿಮಾ, ಇಡೀ ದೇಶ ಪೂರ್ತಿ ಹೆಸರು ಮಾಡುವಂತ ಸಿನಿಮಾ ತೆಗೆಯೋ ಯಶ್ನ ನಾವು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೇಕು. ಒಬ್ಬ ಹುಡುಗ, ನಮ್ಮ ಅಣ್ತಮ್ಮ ಸಿನಿಮಾನ ಈ ಮಟ್ಟಕ್ಕೆ ಬೆಳೆಸ್ತಾವನೆ ಒಬ್ನೇ, ಯಾವ ಸಪೋರ್ಟು ಇಲ್ಲದೆ, ಬ್ಯಾಕ್ ಬೋನ್ ಇಲ್ಲದೆ. ನಾವೆಲ್ಲ ಖುಷಿ ಪಡ್ಬೇಕು, ಆದ್ರೆ ಸಪೋರ್ಟ್ ಮಾಡ್ಬೇಕು, ಇಲ್ಲ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಅದೆಲ್ಲ ಬಿಟ್ಬಿಟ್ಟು, ನಮ್ ದೇಶದಲ್ಲಿ ಗೊತ್ತಲ್ಲ, ನಾವು ಕಪ್ಪೆ, ಬಾವಿಲಿರೋ ಕಪ್ಪೆ ತರ ನಮ್ ಜನ, ನಮ್ಮವ್ರನ್ನ ಬೆಳೆಯೋದನ್ನ ಸಹಿಸಲ್ಲ, ಹೊಟ್ಟೆ ಕಿಚ್ಚು ಪಡ್ತಾರೆ, ಕಾಲಿತ ಕೂತಿರ್ತಾರೆ. ಅದಕ್ಕೆ ನಮ್ ದೇಶದ ಪರಿಸ್ಥಿತಿ ಹಿಂಗಿರೋದು. ನಾವು ಒಗ್ಗಟ್ಟಾಗಿ ವರ್ಕ್ ಮಾಡಲ್ಲ, ನಮ್ಗೆ ನಮ್ ದೇಶ, ನಮ್ ರಾಜ್ಯ, ನಮ್ ಜನ ಅನ್ನೋದಿರಲ್ಲ. ನಾವು ಬೆಳಿಬೇಕು, ನಮ್ ದೇಶ ಬೆಳೆಸ್ಬೇಕು, ನಮ್ಮವ್ರು ಬೆಳೆಸ್ಬೇಕು, ಈ ಮೆಂಟಾಲಿಟಿ ಇರಲ್ಲ. ಬರೀ ಹೊಟ್ಟೆ ಕಿಚ್ಚು ಪಡೋದು, ಬರೀ ಉಸ್ಸು ಅನ್ನೋದು. ತಾನೂ ಬೆಳೆಯಲ್ಲ, ಬೆಳೆಯೋರು ನೋಡಿ ಖುಷಿನೂ ಪಡಲ್ಲ. ಇದೇ ರೋಗ ನಮಗೆ ಅಂಟ್ಕೊಂಡಿರೋದು. ಈ ರೋಗಿಷ್ಟ ಜನರು 4 ಜನ ಇದಾರಲ್ಲ, ಇವರಿಂದ ನಮ್ಮ ರಾಜ್ಯಕ್ಕೆ